ನಮಸ್ಕಾರ ಸ್ನೇಹಿತರೆ, ಭಾರತ ಹಾಗೂ ಅಮೆರಿಕ ನಡುವಿನ ಟ್ಯಾರಿಫ್ ಯುದ್ಧ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಟ್ಯಾರಿಫ್ ಮದವೇರಿದ ಹೋರಿಯಂತೆ ಆಡ್ತಾ ಇರೋ ಟ್ರಂಪ್ ಭಾರತಕ್ಕೆ 25 ಅಲ್ಲ 50% ಅಂತ ಟ್ಯಾರಿಫ್ ಅನ್ನ ಘೋಷಿಸಿದ್ದಾರೆ. ಭಾರತ ಅಮೆರಿಕ ಸಂಬಂಧವನ್ನ ಪೂರ್ತಿ ಹಾಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಪ್ರತಿಕಾರ ಹೇಳೋಕೆ ತಯಾರಿ ನಡೆಸ್ತಾ ಇದೆ. ಭಾರತದ ವ್ಯಾಪಾರಿಗಳು ಅಮೆರಿಕ ವಿರುದ್ಧ ಪ್ರತಿಸುಂಕ ಹೇರೋಕೆ ಒತ್ತಡ ಹಾಕ್ತಾ ಇತ್ತು. PM ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಭಾರತದಲ್ಲೂ ಅಮೆರಿಕ ವಸ್ತುಗಳನ್ನು ಬಾಯ್ಕಾಟ್ ಮಾಡಬೇಕು ಅನ್ನೋ ಕೂಗು ಶುರುವಾಗಿದೆ. ಅಲ್ಲದೆ ಟ್ರಂಪ್ ಈ ಟ್ಯಾರಿಫ್ ಘೋಷಣೆ ಬೆನ್ನಲ್ಲೇ ಮೋದಿ ಕೂಡ ಮಾತಾಡಿದ್ದು, ಭಾರತ ಬಗ್ಗಲ್ಲ, ಎಷ್ಟು ಬೆಲೆ ತೆರೋಕು ನಾವು ರೆಡಿ ಇದ್ದೀವಿ, ಹೆವಿ ಪ್ರೈಸ್ ಪೇ ಮಾಡೋಕೆ ರೆಡಿ ಇದ್ದೀವಿ, ಕಾಂಪ್ರಮೈಸ್ ಆಗಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಎರಡು ದೇಶಗಳ ನಡುವಿನ ವ್ಯಾಪಾರಿ ಸಂಘರ್ಷ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಈ ಹಿಂದೆ ಚೀನಾ ಅಮೆರಿಕ ನಡುವೆ ಯಾವ ರೀತಿ ದಿನ ಬೆಳಗಾದ್ರೆ ಟ್ಯಾರಿಫ್ ಘರ್ಷಣೆ ಆಗ್ತಾ ಇತ್ತು, ಆ ರೀತಿ ಅಮೆರಿಕ ಮತ್ತು ಭಾರತದ ಮಧ್ಯ ಆಗೋ ತರ ಆಗ್ತಾ ಇದೆ. ಹಾಗಿದ್ರೆ ಟ್ರಂಪ್ರ 50% ಟ್ಯಾರಿಫ್ನಿಂದ ಭಾರತದ ಮೇಲೆ ಆಗೋ ಪರಿಣಾಮ ಏನು? ಒಂದು ವೇಳೆ ರಷ್ಯಾದಿಂದ ತೈಲ ನಿಲ್ಲಿಸಿದ್ರೆ ಮುಂದೆ ಏನಾಗುತ್ತೆ? ಟ್ರಂಪ್ ಈ ಕ್ರೇಜಿ ಬಿಹೇವಿಯರ್ಗೆ ಭಾರತ ಲಗಾಮ್ ಹಾಕಕ್ ಆಗತ್ತಾ? ಮೋದಿ ಹೇಳಿರೋ ಆ ಹೆವಿ ಪ್ರೈಸ್ ಅಂದ್ರೆ ಏನು, ದುಬಾರಿ ಬೆಲೆ ತರೋಕೆ ರೆಡಿ ಅಂತ ಹೇಳಿದ್ರೆ ಅರ್ಥ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಜುಲೈ ಅಂತ್ಯದ ವೇಳೆಗೆ ಟ್ರಂಪ್ ಭಾರತದ ಮೇಲೆ 25% ಸುಂಕ ಹೇರಿದ್ರು. ಆಗಸ್ಟ್ 7ರಿಂದ ಜಾರಿ ಅಂತ ಕೂಡ ಮಾಡಿದ್ರು. ಸೊ ಈ ಟ್ಯಾರಿಫ್ ಜಾರಿಯಾಗೋಕ್ಕೂ ಮುನ್ನವೇ ಟ್ರಂಪ್ ಬುಧವಾರ 50%ಗೆ ಟ್ಯಾರಿಫ್ ಅನ್ನ ಏರಿಸಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಕೂಡ ಹಾಕಿದ್ದಾರೆ. ಇದರ ಪರಿಣಾಮ ಈಗ ಭಾರತ ಏಷ್ಯಾದಲ್ಲಿ ಅತಿ ಹೆಚ್ಚು ಟ್ಯಾರಿಫ್ ಫೇಸ್ ಮಾಡ್ತಿರೋ ರಾಷ್ಟ್ರ. ಅಮೆರಿಕದೊಂದಿಗಿನ ವ್ಯಾಪಾರದಲ್ಲಿ ಜಗತ್ತಿಗೆ ತಗೊಂಡ್ರು ಕೂಡ ಬ್ರೆಜಿಲ್ನಷ್ಟೇ 50% ಟ್ಯಾರಿಫ್ ಅನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಇದು ಅಮೆರಿಕ ಭಾರತದ ನಡುವಿನ ಸಂಬಂಧದಲ್ಲಿ ತಲ್ಲಣಕ್ಕೆ ಕಾರಣ ಆಗಿದ್ದು, ಅಮೆರಿಕ ವಿರುದ್ಧ ಭಾರತದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಅಷ್ಟೇ ಅಲ್ಲ, ಟ್ರೇಡರ್ಸ್ ಆ್ಯಂಡ್ ಕಾಮರ್ಸ್ ಬಾಡಿ PM ನರೇಂದ್ರ ಮೋದಿಗೆ ಲೆಟರ್ ಬರಿತಾ ಇದ್ದು, ಅಮೆರಿಕದ ವಸ್ತುಗಳಿಗೂ ಸುಂಕ ಹೇರಿ ಅಂತ ಒತ್ತಡ ಹಾಕ್ತಿದ್ದಾರೆ. ಇತ್ತ ಪ್ರಧಾನಿ ಮೋದಿ ಕೂಡ ನಮಗೆ ನಮ್ಮ ರೈತರ ಹಿತಾಸಕ್ತಿ ಮುಖ್ಯ, ಈ ವಿಚಾರದಲ್ಲಿ ಭಾರತ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ, ರೈತರ ಹಿತಾಸಕ್ತಿಗಳ ರಕ್ಷಣೆ ಮಾಡಬೇಕಾದ್ರೆ ದೊಡ್ಡ ಪ್ರಮಾಣದ ಬೆಲೆ ತೆರಬೇಕಾಗತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಭಾರತದ ವಿದೇಶಾಂಗ ಇಲಾಖೆ ಕೂಡ ಅಮೆರಿಕ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡಿ, ನಮಗೆ ಏನು ಮಾಡಬೇಕು, ನಮ್ಮ ಜನರಿಗೆ ಯಾವುದು ಉತ್ತಮ ಅದನ್ನೇ ಮಾಡ್ತೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಆ ಮೂಲಕ ಅಮೆರಿಕದ ಟ್ಯಾರಿಫ್ ಬೆದರಿಕೆಗೆ ನಾವು ಜಗ್ಗಲ್ಲ ಅನ್ನೋದನ್ನ ಭಾರತ ಕಡ್ಡಿ ತುಂಡು ಮಾಡದಂತೆ ಹೇಳಿದಂತಾಗಿದೆ. ಸ್ನೇಹಿತರೆ, ಮೊದಲು 25% ಟ್ಯಾರಿಫ್ ಬಿದ್ದಾಗ ಭಾರತ ಅಷ್ಟೊಂದು ರಿಯಾಕ್ಷನ್ ಕೊಟ್ಟಿರಲಿಲ್ಲ. 25% ಮ್ಯಾನೇಜಬಲ್ ಅನ್ನೋ ಲೆಕ್ಕಾಚಾರ ಇತ್ತು. ಓಕೆ, ನಡೆಯುತ್ತೆ, ಸ್ವಲ್ಪ ಏನೋ ಮಾಡೋಣ ಅಂತ. ಆದರೆ ಈಗ 50% ಅನ್ನೋದು ತುಂಬ ದೊಡ್ಡ ನಂಬರ್. ಸೊ ಇಲ್ಲಿ ಭಾರತ ಯೋಚನೆ ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ಹಾಗಂತ ಪರಿಹಾರವೇ ಇಲ್ಲ ಅಂತಲ್ಲ. ಈ ಬಗ್ಗೆ ನಾವು ಮುಂಚೆ ಕೂಡ ಹೇಳಿದ್ವಿ. ಅಮೆರಿಕದ ಟ್ಯಾರಿಫ್ ಎಲ್ಲ ರಫ್ತಿಗೂ ಅನ್ವಯ ಆಗಲ್ಲ. ಫಾರ್ಮಾಗೆ ಸದ್ಯಕ್ಕೆ ಅನ್ವಯ ಆಗ್ತಾ ಇಲ್ಲ. ಎಲೆಕ್ಟ್ರಾನಿಕ್ಸ್ಗೆ, ಫೋನು, ಗ್ಯಾಜೆಟ್ಸ್ ಅದಕ್ಕೂ ಅನ್ವಯ ಆಗ್ತಾ ಇಲ್ಲ. ಪೆಟ್ರೋಲಿಯಂ ವಸ್ತುಗಳನ್ನು ಅಮೆರಿಕ ಹೊರಗಿಟ್ಟಿದೆ. ಹಾಗೆ ಸಾಫ್ಟ್ವೇರ್ ಸರ್ವಿಸಸ್, IT ಸರ್ವಿಸಸ್ ಕೂಡ ಸದ್ಯಕ್ಕೆ ಟ್ಯಾರಿಫ್ಗೆ ಒಳಪಟ್ಟಿಲ್ಲ. ಆದರೆ ಇನ್ನುಳಿದ ವಸ್ತುಗಳಿಗೆ ಆಟೋ ಪಾರ್ಟ್ಸ್, ಆಟೋ ಆನ್ಸಿಲರಿ ಬಿಸ್ನೆಸ್, ಸ್ಪೇರ್ ಪಾರ್ಟ್ ಎಲ್ಲ ಕಳಿಸ್ತಾರಲ್ಲ, ಒಂದಷ್ಟು ಬಿಡಿ ಭಾಗಗಳು ಆಟೋಮೊಬೈಲ್ದು, ಅದು ಆಟೋಮೊಬೈಲ್ ಇಂಡಸ್ಟ್ರಿ, ಆಮೇಲೆ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್, ಅಲ್ಲೆಲ್ಲ ದೊಡ್ಡ ಹೊಡೆತ ಬೀಳ್ತಾ ಇದೆ. ಹಾಗೆ ಜವಳಿಗೂ ಕೂಡ ಪೆಟ್ಟು ಬೀಳ್ತಾ ಇದೆ. 25% ಟ್ಯಾರಿಫ್ ಮಾತ್ರ ಆಗಸ್ಟ್ 7ರಿಂದ ಜಾರಿಯಾಗಿರೋದು. ಇನ್ನುಳಿದ 25% ಟ್ಯಾರಿಫ್ ಜಾರಿ ಮಾಡೋಕೆ 21 ದಿನ ಪಾಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಆಗಸ್ಟ್ 27ರಿಂದ ಆ ನೆಕ್ಸ್ಟ್ ಎಕ್ಸ್ಟ್ರಾ 25% ಜಾರಿ ಆಗ್ತಾ ಇದೆ. ಅದನ್ನು ಟ್ರಂಪ್ ಹೇಳಿದ್ದಾರೆ. ಅತಿ ಹೆಚ್ಚು ಪೆಟ್ಟು ತಿನ್ನೋದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಈಗ ಹೇಳಲಾಗ್ತಿದೆ. ಎಕ್ಸ್ಪೋರ್ಟ್ ಫೆಡರೇಷನ್ DG ಅಜಯ್ ಸಾಹಿ ಹೇಳಿರೋ ಪ್ರಕಾರ ಟೆಕ್ಸ್ಟೈಲ್ ಕ್ಷೇತ್ರಕ್ಕೆ ಭಾರಿ ಪೆಟ್ಟು. ಯಾಕಂದರೆ ಭಾರತ $10 ಬಿಲಿಯನ್ ಮೌಲ್ಯದ ಜವಳಿಯನ್ನು ಕಳಿಸ್ತಾ ಇದೆ. ಅಲ್ಲಿಗೆ ಹೆಚ್ಚುವರಿಯಾಗಿ 25% ಟ್ಯಾರಿಫ್ ಬಿದ್ದರೆ ಈಗ ಒಟ್ಟು ಟ್ಯಾರಿಫ್ ಪ್ರಮಾಣ 59% ಆಗುತ್ತೆ. ಸೊ ಭಾರತದ ಜವಳಿ ಕ್ಷೇತ್ರಕ್ಕೆ ಕಾಂಪಿಟೇಟರ್ ಆಗಿದ್ದ ಬಾಂಗ್ಲಾ ಮತ್ತು ವಿಯೆಟ್ನಾಂಗಳ ಮೇಲೆ ನಮಗಿಂತ ಕಮ್ಮಿ ಟ್ಯಾರಿಫ್ ಇದೆ, 25% ಒಳಗಿದೆ. ಸೊ ಈಗ ಅವುಗಳ ಜೊತೆಗೆ ಭಾರತದ ವಸ್ತುಗಳು ಕಾಂಪೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಲ್ಲೂ ಕೆಲ ವಸ್ತುಗಳಿಗೆ, ಅಂದರೆ ನೇಯ್ದ ವಸ್ತುಗಳು, ಕಾರ್ಪೆಟ್ಗಳ ಮೇಲೆ 60% ತನಕ ಹೋಗುತ್ತೆ. ಇದು ಅಪಾಯಕಾರಿ. ಹಾಗೆ ಭಾರತ $9 ಬಿಲಿಯನ್ ಮೊತ್ತದಲ್ಲಿ ಚಿನ್ನಾಭರಣಗಳನ್ನು ಕಳಿಸಿದೆ. ಈಗ ಅವುಗಳ ಮೇಲೆ 52% ಟ್ಯಾರಿಫ್ ಬಿದ್ದಿದೆ ಟೋಟಲ್. ಇನ್ನು ಆಗಲೇ ಹೇಳಿದ ಇನ್ನೊಂದು ಪಾಯಿಂಟ್ ಆಟೋಮೊಬೈಲ್. ಅದ್ರ ಕಡೆಗೆ ಬಂದರೆ 2024ರಲ್ಲಿ ಭಾರತ ಅಮೆರಿಕಾಗೆ $21.2 ಬಿಲಿಯನ್ ಮೌಲ್ಯದ ಆಟೋಮೊಬೈಲ್ ಗೂಡ್ಸ್ ಅನ್ನು ರಫ್ತು ಮಾಡಿತ್ತು. ಕಾರು, ಟ್ರಕ್, ಅವುಗಳ ಬಿಡಿ ಭಾಗಗಳು ದೊಡ್ಡ ಪ್ರಮಾಣದಲ್ಲಿ ರಫ್ತಾಗಿದೆ. ಟೆಸ್ಲಾಗೂ ಕೂಡ ನಾವು ಕೊಡ್ತಾ ಇದ್ದೀವಿ ಬಿಡಿ ಭಾಗಗಳನ್ನು. ಸೊ 50% ಟ್ಯಾರಿಫ್ ಅನ್ನೋದು ಅಮೆರಿಕದ ಆಟೋಮೊಬೈಲ್ ರಫ್ತುದಾರರಿಗೆ, ಅಲ್ಲಿ ಡಿಪೆಂಡ್ ಆಗಿರೋ ಉದ್ಯೋಗಿಗಳಿಗೆ ತುಂಬ ಸಮಸ್ಯೆ ಆಗುತ್ತೆ.
ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆನಲ್ಲಿ ಸ್ಪರ್ಧಿಸೋಕೆ ಆಗದೇ ಇರೋ ರೀತಿ ಒದ್ದಾಡಬೇಕಾಗತ್ತೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಮುಂದೇನು ಸ್ನೇಹಿತರೆ? ಟ್ರಂಪ್ ಅನ್ಪ್ರಿಡಿಕ್ಟಬಲ್, ಹಾಗಾಗಿ ಈಗಲೇ ಉತ್ತರ ಕಂಡುಕೊಳ್ಳೋದು ತುಂಬಾ ಕಷ್ಟ. ಆದರೆ ಟ್ರಂಪ್ ಈ 50% ಟ್ಯಾರಿಫ್ಗೆ ಸೈನ್ ಹಾಕುವಾಗ ಒಂದು ಅಂಶವನ್ನ ಮೆನ್ಷನ್ ಮಾಡಿದ್ದಾರೆ. ಈ ಎಕ್ಸ್ಟ್ರಾ 25% ಲೇಟ್ ಆಗಿ ಇನ್ನು 21 ದಿನ ಬಿಟ್ಟು ಬರುತ್ತೆ ಅಂತ, ಇವಾಗಿಂದನೇ ಅಲ್ಲ ಅಂತ, ಆಗಸ್ಟ್ 27ರಿಂದ ಅಂತ ಹೇಳಿದ್ದಾರೆ. ಸೊ ಇನ್ನು 21 ದಿನ ಟೈಮ್ ಇದೆ ಮಾತಾಡೋಕ್ಕೆ. ನಿಮ್ಗೆ ಗೊತ್ತಿರಲಿ, ಇಷ್ಟೆಲ್ಲ ಗಲಾಟೆಗಳ ಮಧ್ಯೆ ಕೂಡ ಭಾರತ ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಾನೆ ಇದೆ. ಹೀಗಾಗಿ ಟ್ರಂಪ್ ಇಲ್ಲಿ ಮಾತುಕತೆಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ. ಮಾತುಕತೆಯ ಟೇಬಲ್ನಲ್ಲಿ ಭಾರತವನ್ನು ಬಗ್ಸೋಕೆ ರೀತಿ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ತಜ್ಞರು ಕೂಡ 50% ಟ್ಯಾರಿಫ್ ಪರ್ಮನೆಂಟ್ ಆಗೋ ಸಾಧ್ಯತೆ ತುಂಬ ದೂರ ಅಂತ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರಂಪ್ ಮತ್ತು ಪುಟಿನ್ ನಡುವೆ ನೆಕ್ಸ್ಟ್ ವೀಕ್ ಮಾತುಕತೆ ನಡೆಯುತ್ತೆ, ಸಭೆ ನಡೆಯುತ್ತೆ ಅನ್ನೋ ಲೆಕ್ಕಾಚಾರಗಳಿದಾವೆ. ವೈಟ್ ಹೌಸ್ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ಮಿಡಲ್ ಈಸ್ಟ್ ನೋಡ್ಕೊಳ್ತಿರೋ ಅಮೆರಿಕದ ಅಧಿಕಾರಿ ಸ್ಟೀವ್ ವಿಟ್ಕಾಫ್ ರಷ್ಯಾದಲ್ಲಿದ್ದರು, ಪುಟಿನ್ ಮೀಟ್ ಆಗಿದ್ದಾರೆ. ಸೊ ಅಲ್ಲಿ ಒಂದು ವೇಳೆ ಯುದ್ಧ ನಿಲ್ಲಿಸೋ ಒಪ್ಪಂದ ಆದರೆ ಖಂಡಿತವಾಗಿ ಭಾರತಕ್ಕೆ ಟ್ಯಾರಿಫ್ ಧಮಕಿ ಕಮ್ಮಿ ಆಗ್ಬೋದು. ರಷ್ಯಾ ಕಾರಣಕ್ಕಾಗಿ ಟ್ಯಾರಿಫ್ ಹಾಕಿರೋದಲ್ಲ, ರಷ್ಯಾ ಜೊತೆ ಅಮೆರಿಕನೇ ಡೀಲ್ ಮಾಡಿಕೊಂಡು ಸರಿ ಮಾಡಿಸ್ಕೊಂಡ್ರೆ, ಯುದ್ಧ ನಿಂತೇ ಹೋದ್ರೆ ಯುಕ್ರೇನ್ ಜೊತೆಗೆ, ಅವಾಗ ನಾವು ಆಯಿಲ್ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ. ಹೇಳ್ತಿರೋದೇನೋ ನಾವು ಆಯಿಲ್ ತಗೊಂಡು ದುಡ್ಡು ಪುಟಿನ್ ಕೈ ಸಿಗ್ತಿದೆ, ಅದನ್ನ ಯುಕ್ರೇನ್ ಯುದ್ಧಕ್ಕೆ ಬಳಸ್ತಿದ್ದಾರೆ ಅಂತ. ಅಮೆರಿಕ ಮತ್ತು ರಷ್ಯಾ ಡೀಲ್ ಮಾಡ್ಕೊಂಡ್ಬಿಟ್ರೆ, ಯುದ್ಧ ನಿಂತು ಹೋಗ್ಬಿಟ್ರೆ ಅವಾಗ ಈ ಪಾಯಿಂಟೇ ಇರಲ್ಲ. ಅದೊಂದು. ಜೊತೆಗೆ ಇನ್ನೊಂದು ವಿಚಾರ ಏನು ಅಂದ್ರೆ ಭರವಸೆ ವಿಚಾರ. ಆಗಸ್ಟ್ ಅಂತ್ಯದ ವೇಳೆಗೆ ಅಮೆರಿಕದ ಅಧಿಕಾರಿಗಳ ಟೀಮ್ ಭಾರತಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ 5ನೇ ರೌಂಡ್ನ ಮಾತುಕತೆಗೆ ಅಮೆರಿಕದ ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ, ಭಾರತಕ್ಕೆ ಬರ್ತಾರೆ ಅನ್ನೋ ವಿಚಾರ ಕೂಡ ಇದೆ. ಅವ್ರು ಬಂದಾಗ ಅಲ್ಲೇನು ರಿಸಲ್ಟ್ ಹೊರಗೆ ಬರುತ್ತೆ ಅನ್ನೋದು ಕೂಡ ತುಂಬಾ ಗಮನ ಇಟ್ಟು ನೋಡ್ಬೇಕಾಗತ್ತೆ. ಸ್ನೇಹಿತರೆ, ಅಮೆರಿಕದ ಬೇಡಿಕೆ ಏನು, ಯಾಕೆ ಡೀಲ್ ಆಗ್ತಿಲ್ಲ? ಮುಖ್ಯವಾಗಿ 3 ವಿಚಾರಗಳ ಸ್ನೇಹಿತರೆ. ಮೊದಲನೇದು, ಭಾರತದ ಕೃಷಿ ಕ್ಷೇತ್ರಕ್ಕೆ ನುಗ್ಗಬೇಕು ಅಂತ ಅಮೆರಿಕ ತುಂಬಾ ಪ್ರಯತ್ನ ಪಡ್ತಾ ಇದೆ. ಕಾರ್ಪೊರೇಟ್ ಕೃಷಿ ಮಾಡ್ತೀವಿ ಇಲ್ಲಿ ಬಂದು ಅಂತ ಅನ್ಕೊಂಡಿದೆ. ಜೊತೆಗೆ ಅವರಲ್ಲಿ ಕಾರ್ಪೊರೇಟ್ ಕೃಷಿ ಮಾಡಿರೋ ಉತ್ಪನ್ನಗಳನ್ನ ಇಲ್ಲಿ ತಂದು ಮಾರ್ತೀವಿ ಅಂತ ಕೂಡ ಅವ್ರು ಆಸೆ ಇಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಮಷಿನ್ಸ್ ಅನ್ನ ಯೂಸ್ ಮಾಡಿ, ಹೆಲಿಕಾಪ್ಟರ್, ದೊಡ್ಡ ದೊಡ್ಡ ಮಷಿನರಿ ಎಲ್ಲ ಯೂಸ್ ಮಾಡ್ಕೊಂಡು ಅವರು ಕಾರ್ಪೊರೇಟ್ ಕೃಷಿ ಮಾಡ್ತಾರೆ. ಕಮ್ಮಿ ಬೆಳೆಗೆ ಸಿಕ್ಕಾಪಟ್ಟೆ ಬೆಳೆ ತೆಗಿತಾರೆ, ಹೈಬ್ರಿಡ್ ಎಲ್ಲ ಬೆಳೀತಾರೆ ಅವರು. ತಂದು ಇಲ್ಲಿ ಹಾಕೋಣ, ಇಲ್ಲಿ ಮಾರೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗೆ ರಕ್ಷಣಾ ಉಪಕರಣ ಖರೀದಿ ಮಾಡಿ ಅಂತಲೂ ಕೇಳ್ತಾ ಇದ್ದಾರೆ. ಹಾಗೆ ಆಟೋಮೊಬೈಲ್ ಮಾರುಕಟ್ಟೆ ಮೇಲೂ ಅಮೆರಿಕ ಕಣ್ಣಿಟ್ಟಿದೆ ಭಾರತದಲ್ಲಿ. ಆದರೆ ಈ 3 ವಿಚಾರದಲ್ಲೂ ಅಮೆರಿಕ ಹೇಳಿದಂತೆ ಕೇಳೋಕೆ ಭಾರತ ರೆಡಿ ಇಲ್ಲ. ಅದರಲ್ಲೂ ಕೃಷಿ ಕ್ಷೇತ್ರ ತುಂಬಾ ಸೆನ್ಸಿಟಿವ್ ಇಲ್ಲಿ, ವೋಟ್ ವಿಚಾರ ಇದು. ಹಾಗಾಗಿ ಭಾರತ ಇದನ್ನ ರಿಜೆಕ್ಟ್ ಮಾಡಿದೆ. PM ಮೋದಿ ಖುದ್ದು ಕಡ್ಡಿ ತುಂಡು ಮಾಡದಂತೆ ಎಷ್ಟೇ ಬೆಲೆ ತೆತ್ತರೂ ಪರವಾಗಿಲ್ಲ, ನಾವು ರೆಡಿ ಇದೀವಿ ಹೈಯರ್ ಪ್ರೈಸ್ ಪೇ ಮಾಡಕ್ಕೆ ಅಂತ PM ಮೋದಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಅಮೆರಿಕ ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡಿ ಅಂತ ಭಾರತಕ್ಕೆ ಪ್ರೆಷರ್ ಹಾಕ್ತಿತ್ತು. ಇದಕ್ಕೂ ಭಾರತ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕಂದ್ರೆ ಡಿಫೆನ್ಸ್ ಇಕ್ವಿಪ್ಮೆಂಟ್ ಟ್ರೇಡ್ ಡೀಲ್ನ ಭಾಗ ಖರೀದಿ ಮಾಡೋದಲ್ಲ. ನಮ್ಮ ವಾಯುಪಡೆ, ನಮ್ಮ ನೌಕಾಪಡೆ, ನಮ್ಮ ಭೂಸೇನೆ ಅವ್ರು ನೋಡಬೇಕು, ಅವರ ರಿಕ್ವೈರ್ಮೆಂಟ್ ನೋಡಿಕೊಂಡು ಅವ್ರಿಗೆ ಬೇಕಾಗಿರೋ ಶಸ್ತ್ರಗಳನ್ನ ಖರೀದಿ ಮಾಡಬೇಕು. ಟ್ರಂಪ್ ಹೇಳಿದ್ರು ಟ್ರೇಡ್ ಡೀಲು, ಶಸ್ತ್ರಾಸ್ತ್ರ ಖರೀದಿ ಮಾಡಿದ್ರೆ ಡೀಲ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶಸ್ತ್ರಾಸ್ತ್ರ ತಗೊಂಬಂದ ಆಮೇಲೆ ಇಲ್ಲೇನಿಲ್ಲ, ಆಮೇಲೆ ಅದನ್ನ ಜಸ್ಟ್ ಪೂಜೆ ಮಾಡಕ್ಕೆ ಇಟ್ಕೊಳ್ಳೋದ? ಅದನ್ನು ತಗೊಂಡು ಹೋಗ್ಬೇಕಲ್ಲ. ತಗೊಂಡು ಹೋದ ಯಾರು? ಯುದ್ಧ ಭೂಮಿಗೆ ನಮ್ಮ ಸೈನಿಕರು, ನಮ್ಮ ಪಡೆಗಳು. ಅವರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿರಬೇಕಲ್ಲ. ಅವ್ರು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಅದನ್ನು. ಅದು ಒಂದು ಪಾಯಿಂಟ್. ಇನ್ನೊಂದು, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ನಮಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು, ನಾವು ಬೆಳಿಬೇಕು ಅನ್ನೋ ನಮಗೆ ಮಹತ್ವಾಕಾಂಕ್ಷೆ ಇದೆ. ಡಿಫೆನ್ಸ್ನಲ್ಲಿ ನಾವು ಆತ್ಮನಿರ್ಭರ ಆಗಬೇಕು, ಸ್ವಾವಲಂಬಿಗಳಾಗಬೇಕು ಅಂತ. ಅದಕ್ಕೆ ರೆಡಿ ಇರಬೇಕಲ್ಲ ಅಮೆರಿಕನ್ಸ್. ಇಲ್ಲೆಲ್ಲ ಸಿಕ್ಕಾಕೊಂಡಿದೆ ವಿಚಾರ. ಎಲ್ಲ ಬೆಳವಣಿಗೆಗಳ ನಡುವೆನೇ ಅಜಿತ್ ದೋವಲ್ ಅವರೆಲ್ಲಿದ್ದಾರೆ? ರಷ್ಯಾದಲ್ಲಿ ಪುಟಿನ್ ಮೀಟ್ ಆಗಿದ್ದಾರೆ. ಅಲ್ಲಿ Su-57 ಜೆಟ್ಗಳ 5th ಜನರೇಷನ್ ಜೆಟ್ಗಳ ಖರೀದಿ ಬಗ್ಗೆ ಮಾತುಕತೆ ನಡೆಯೋ ಸಾಧ್ಯತೆ ಇದೆ ಅನ್ನೋ ರೀತಿಯೆಲ್ಲ ಮಾಹಿತಿ ಬರ್ತಾ ಇದೆ. ಜೊತೆಗೆ ಆಗಸ್ಟ್ ಎಂಡ್ನಲ್ಲಿ ಮೋದಿ ಚೀನಾಗೆ ಹೋಗಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ರನ್ನ ಮೀಟ್ ಆಗ್ತಾರೆ. ಅಲ್ಲಿಗೆ ಪುಟಿನ್ ಕೂಡ ಬರ್ತಾರೆ. ಪುಟಿನ್ ಕೂಡ ಅಲ್ಲಿರೋ ನಿರೀಕ್ಷೆ ಇದೆ. ಸೊ ಅವ್ರ ಜೊತೆನೂ ಮೀಟಿಂಗ್ ನಡೆಯುತ್ತೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ರಷ್ಯಾದಲ್ಲಿ ಅಜಿತ್ ದೋವಲ್ ಇರೋದು, ಮೋದಿ ಚೀನಾಗೆ ಹೋಗ್ತಿರೋದು, ಅದೆಲ್ಲ ಈ ಟೈಮ್ನಲ್ಲೇ ಆಗ್ತಿರೋದು ನೋಡ್ತಾ ಇದ್ರೆ ಪುಟಿನ್ ಆಟಕ್ಕೆ ಭಾರತವು ಪ್ರತಿಯಾಗಿ ಪ್ರೆಷರ್ ಬಿಲ್ಡ್ ಮಾಡೋ ಪ್ರಯತ್ನವನ್ನ ಮಾಡ್ತಿರೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಂದ್ ಕಡೆ ಒಂದು ವೇಳೆ ಅಮೆರಿಕ ಹೇಳ್ದಂಗೆ ಕೇಳಿ ನಾವು ರಷ್ಯಾದಿಂದ ತೈಲ ತರಬಾರದು, ಹಿಂದೆ ಇರಾನ್ ಅನ್ನು ದೂರ ಇಟ್ವಿ, ನಾವು ಅಮೆರಿಕದ ಮಾತು ಕೇಳ್ಕೊಂಡು ತೈಲ ತರದ್ ಕಮ್ಮಿ ಮಾಡಿದ್ವಿ, ರಷ್ಯಾ ಕಡೆ ಹೋದ್ವಿ, ಈಗ ಅಲ್ಲೂ ತಗೋಬೇಡಿ ಅಂತ ಹೇಳ್ತಿದ್ದಾರೆ ಅಮೆರಿಕನ್ಸ್. ನಾವು ಒಂದು ವೇಳೆ ತಗೊಂಡಿಲ್ಲ ಅಂದ್ರೆ ಬೇರೆ ಎಲ್ಲಿಂದ ತರಬಹುದು ನಾವು? ಈ ಪ್ರಶ್ನೆ ಬಂದೇ ಬರುತ್ತಲ್ಲ.
ಅದ್ರ ಬಗ್ಗೆ ನೋಡಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಪ್ರತಿ ಬ್ಯಾರಲ್ಗೆ $70 ಕಮ್ಮಿ ಬೆಲೆಯಲ್ಲಿ ಟ್ರೇಡ್ ಆಗ್ತಿದೆ. ಅಥವಾ ಮಾರ್ಕೆಟ್ನಲ್ಲಿ ತೈಲದ ಶಾರ್ಟೇಜ್ ಕೂಡ ಇಲ್ಲ. ಸೊ ಭಾರತಕ್ಕೆ ರಷ್ಯಾ ಬಿಟ್ಟರೆ ಬೇರೆ ಆಪ್ಷನ್ಸ್ ಇದ್ದೇ ಇದ್ದಾವೆ. ಯಾಕಂದರೆ 2023ರಲ್ಲಿ ಸೌದಿ ಕಂಪೇರ್ ಮಾಡಿದ್ರೆ ರಷ್ಯಾ ತೈಲ ಪ್ರತಿ ಬ್ಯಾರಲ್ಗೆ $23ನಷ್ಟು ಚೀಪಾಗಿ ಭಾರತ ಕೈ ಸೇರ್ತಿತ್ತು. ಆದರೆ ಈಗ ಪ್ರೈಸ್ ಡಿಫರೆನ್ಸ್ ಅಷ್ಟೆಲ್ಲ ಇಲ್ಲ, $4-5 ಮಾತ್ರ ಪ್ರೈಸ್ ಡಿಫರೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ರಷ್ಯಾ ತೈಲ ಖರೀದಿ ಮಾಡೋದನ್ನ ಬಿಟ್ಟರೆ ಭಾರತಕ್ಕೆ ಅಂತ ದೊಡ್ಡ ಲಾಸ್ ಏನಾಗಲ್ಲ, ಬೇರೆ ಕಡೆ ತಗೋಬಹುದು ಅಂತಲೂ ತಜ್ಞರು ಹೇಳ್ತಿದ್ದಾರೆ. ಹೀಗಾಗಿ ಒಂದು ವೇಳೆ ರಷ್ಯಾ ಬಿಟ್ಟು ಬೇರೆ ಕಡೆ ಖರೀದಿ ಮಾಡಬೇಕು ಅಂದ್ರೆ ಅಗೇನ್ ಗಲ್ಫ್ ರಾಷ್ಟ್ರಗಳು, ಆಫ್ರಿಕನ್ ರಾಷ್ಟ್ರಗಳ ಕಡೆಗೆ ಭಾರತ ಮುಖ ಮಾಡಬೇಕಾಗತ್ತೆ. ಆದರೆ ವಿಶ್ವದ 3ನೇ ಅತಿ ದೊಡ್ಡ ಕ್ರೂಡ್ ಆಯಿಲ್ ಆಮದುದಾರ ಆಗಿರೋ ಭಾರತ 2024ರಲ್ಲಿ $143.3 ಬಿಲಿಯನ್ ಮೊತ್ತದ ತೈಲವನ್ನು ಖರೀದಿ ಮಾಡಿದೆ. ರಷ್ಯಾದಿಂದಲೇ $51.3 ಬಿಲಿಯನ್ ಮೊತ್ತದ ತೈಲವನ್ನು ಖರೀದಿ ಮಾಡಿದೆ. ಸೊ ಇಷ್ಟು ದೊಡ್ಡ ಮೊತ್ತದ ಹಣ ತಗೊಂಡು ಗಲ್ಫ್ ಮಾರ್ಕೆಟ್ಗೆ ಬಂದರೆ ನಾವು ಭಾರತೀಯರು ಹೋದರೆ ಆಗ ಇದ್ದಕ್ಕಿದ್ದಂತೆ ತೈಲದ ಕೊರತೆ ಸೃಷ್ಟಿಯಾಗ್ಬೋದು. ಅದೇ ಟೈಮ್ನಲ್ಲಿ ಒಪೆಕ್ ರಾಷ್ಟ್ರಗಳು ಕೂಡ ಪ್ರೊಡಕ್ಷನ್ ಕಟ್ ಮಾಡಿ ಕಮ್ಮಿ ಮಾಡಿ ಕೃತಕ ಅಭಾವ ಸೃಷ್ಟಿ ಮಾಡಿದ್ರೆ ಆಗ ಬ್ಯಾರಲ್ಗೆ $100 ಅಧಿಕ ಹೋಗ್ಬೋದು ಅಥವಾ ಇನ್ನೂ ಜಾಸ್ತಿ ಆಗ್ಬೋದು ಅಂತಲೂ ಕೂಡ ತಜ್ಞರು ಹೇಳ್ತಿದ್ದಾರೆ. ಈಗ ಜಸ್ಟ್ $64-70 ಒಳಗಡೆನೇ ಇದೆ, ಅದು ಡಬಲ್ ಆಗಬಹುದು ಅನ್ನೋ ಆತಂಕ ಕೂಡ ಇದೆ. ಆದರೆ ನಮ್ಮ ಗಮನಕ್ಕಿರಲಿ, ಅಂತಾರಾಷ್ಟ್ರೀಯವಾಗಿ ತೈಲ ಬೆಲೆ ತುಂಬ ಜಾಸ್ತಿ ಆಗೋದು ಟ್ರಂಪ್ಗೂ ಬೇಕಾಗಿಲ್ಲ, ಅಮೆರಿಕದ ಮಿತ್ರರಿಗೂ ಕೂಡ ಬೇಕಾಗಿಲ್ಲ. ಅವ್ರಿಗೂ ಕೂಡ ಆಯಿಲ್ ಪ್ರೈಸ್ ಸ್ಟೇಬಲ್ ಆಗಿರೋದು ಮುಖ್ಯನೇ. ಭಾರತವೇ ಹೇಳಿದೆ, ಬೈಡೆನ್ ಅಡ್ಮಿನಿಸ್ಟ್ರೇಷನ್ ಖುದ್ದು ನಮಗೆ ಎನ್ಕರೇಜ್ ಮಾಡಿತ್ತು, ನೀವು ರಷ್ಯಾದಿಂದ ತೈಲ ತಗೊಳ್ಳಿ ಅಂತ. 2022-23 ಆ ಟೈಮ್ನಲ್ಲಿ ಯುದ್ಧ ಶುರುವಾದ ಆರಂಭದ ಹಂತದಲ್ಲಿ ತೈಲ ಬೆಲೆಯನ್ನು ಸ್ಟೇಬಲ್ ಆಗಿಡೋಕೆ ಅಂತ. ಎರಿಕ್ ಗಾರ್ಸಿಟಿ ಬೈಡೆನ್ ಅವಧಿಯಲ್ಲಿ ಭಾರತಕ್ಕೆ ರಾಯಭಾರಿಯಾಗಿದ್ದ ಮನುಷ್ಯ, ಅವರು ಕೂಡ ಹೇಳಿದ್ರು, ನಾವೇ ಭಾರತಕ್ಕೆ ಹೇಳಿದ್ದು ತೈಲ ನೀವು ರಷ್ಯಾ ಹತ್ರ ತಗೊಳ್ಳಿ, ಪ್ರೈಸ್ ಸ್ಟೇಬಲ್ ಆಗಿರಬೇಕು ಅಂತ ಹೇಳಿ. ಭಾರತನೂ ಕೂಡ ತಗೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದೇ ಕಡೆ ಬಂದರೆ ಶಾರ್ಟೇಜ್ ಆಗಿ ತೈಲ ಬೆಲೆ ತುಂಬ ಜಾಸ್ತಿ ಆಗುತ್ತೆ, ಅವಾಗ ಅಮೆರಿಕಕ್ಕೂ ಪೆಟ್ಟು, ಯುರೋಪ್ನವ್ರಿಗೂ ಪೆಟ್ಟು ಅಂತ ಹೇಳಿ ನಾವೇ ಹೇಳಿದ್ದು ಅಂತ ಅವರು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ತಗೊಳ್ಳೇಬೇಡಿ ಅಂತ ರಷ್ಯಾದಿಂದ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಅದರ ಅಡ್ಡ ಪರಿಣಾಮಗಳಿಂದ ಎಸ್ಕೇಪ್ ಆಗೋಕ್ಕೆ ಟ್ರಂಪ್ಗೂ ಕೂಡ ಆಗಲ್ಲ. ಸೈಡ್ ಎಫೆಕ್ಟ್ಸನ್ನು ಅವರು ಮತ್ತು ಅವರ ಯುರೋಪಿಯನ್ ಮಿತ್ರರು ಕೂಡ ಫೇಸ್ ಮಾಡಬೇಕಾಗತ್ತೆ, ಜಗತ್ತೇ ಫೇಸ್ ಮಾಡಬೇಕಾಗತ್ತೆ. ಹೀಗಾಗಿ ಬಹಳ ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ನಲ್ಲಿ ಎಂಟೈರ್ ಜಗತ್ತಿದೆ, ಇಡೀ ಜಗತ್ತಿದೆ. ಜಗತ್ತನ್ನು ಆ ಸಿಚುವೇಶನ್ಗೆ ಟ್ರಂಪ್ ದೂಡಿದ್ದಾರೆ. ದಿನಕ್ಕೊಂದೊಂದು ಹೇಳಿಕೆಗಳನ್ನು ಕೊಡೋ ಮೂಲಕ, ದಿನಕ್ಕೊಂದೊಂದು ನಿರ್ಧಾರಗಳನ್ನು ಮಾಡೋ ಮೂಲಕ. ಒಂದು ಫ್ಲೋ ಇತ್ತು, ಜಗತ್ತಿನ ಆರ್ಥಿಕತೆ ಮತ್ತು ಜಿಯೋಪಾಲಿಟಿಕ್ಸ್ನ ಫ್ಲೋ ಇತ್ತು, ಅದನ್ನು ಡಿಸ್ಟರ್ಬ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಮುಂದಿನ ಹೆಜ್ಜೆ ಕೂಡ ಟ್ರಂಪ್ ಏನು ಮಾಡ್ತಾರೆ ಅದರ ಮೇಲೆ ಡಿಸೈಡ್ ಆಗೋ ರೀತಿಯಾಗಿದೆ ಜಗತ್ತಲ್ಲಿ. ನೋಡೋಣ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.